ಹಲೋ ಗೈಸ್, ಹಾಯ್ ಎಲ್ಲರೂ ನಮಸ್ಕಾರ. ಈ ವಿಡಿಯೋದಾಗ ನಿಮ್ಗೆ ಒಂದು ಹಳೆಯ ಮೊಬೈಲಿಂದ ಹೊಸ ಮೊಬೈಲ್ಗೆ ನಮ್ಮ ವ್ಯಾಟ್ಸಪ್ ಹಿಸ್ಟ್ರಿ. ಸೊ ನೀವು ಭಾಳಷ್ಟು ಜನ ಇದರಿಂದ ಸಫರ್ ಆಗ್ತಿರ್ತೀರ. ಸೊ ನಿಮ್ಮ ಹಳೆಯ ಫೋನಿಂದ ಹೊಸ ಫೋನಿಗೆ ಯಾವ ರೀತಿ ನಿಮ್ಮ ಚಾರ್ಟ್, ನೀವೇನು ಹಳೆ ಮೊಬೈಲಲ್ಲಿ ಏನು ಚಾರ್ಟ್ ಮಾಡಿರ್ತೀರ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಹೊಸ ಮೊಬೈಲಲ್ಲಿ ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಒಂದು ಬೆಲ್ ಐಕನ್ ಬರ್ತೈತೆ, ಅದ್ರ ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಇದು ಓಲ್ಡ್ ಫೋನ್ ಆಗಿರುತ್ತೆ. ಸೊ ನಾವು ಈ ಫೋನಲ್ಲಿ ನಾವು ವಾಟ್ಸಪ್ ಹಿಸ್ಟ್ರಿನ ನೋಡ್ಬೋದು. ಇಲ್ಲಿ ಚಾರ್ಟ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಗಳನ್ನು ನಾವು ಇಲ್ಲಿ ನೋಡ್ಬೋದು ಸ್ಕ್ರಾಲ್ ಮಾಡಿ. ಸೊ ಎಲ್ಲವೂ ಆ್ಯಸ್ ಇಟ್ ಈಸ್ ಏನು ಇಲ್ಲಿ ನೋಡ್ತಕ್ಕಂಥ ಎಲ್ಲ ಕಾಲ್ ಹಿಸ್ಟ್ರಿಗಳನ್ನು ನಾವು ನಮ್ಮ ಬೇರೆ ಮೊಬೈಲ್ಗೆ, ಹೊಸ ಮೊಬೈಲ್ಗೆ ಯಾವ ರೀತಿ ತರೋದಂತ ನೋಡೋಣ. ಸೊ ಇಲ್ಲಿ ನಾವು 3 ಡಾಟ್ ಕಾರ್ನರಲ್ಲಿ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಚಾರ್ಟ್ ಅಂತ ಇದೆ ನೋಡಿ. ಸೊ ಚಾರ್ಟ್ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ, ಸೊ ನಾವು ಇದನ್ನು ಫಸ್ಟ್ ನಾವು ಈ ರೀತಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದನ್ನು ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು, ಟ್ರಾನ್ಸ್ಫರ್ ಚಾರ್ಟ್ ಅಂತ ಇದೆ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಟ್ರಾನ್ಸ್ಫರ್ ಚಾರ್ಟ್ ಹಿಸ್ಟ್ರಿ ಟು ಆಂಡ್ರಾಯ್ಡ್ ಫೋನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಾವು ಟರ್ನ್ ಆನ್ ಲೊಕೇಶನ್ನ ಆನ್ ಮಾಡ್ಕೋಬೇಕು ನಾವು ಇಲ್ಲಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ನಾವು ಲೊಕೇಶನ್ನ ಆನ್ ಮಾಡಿಕೊಂಡು ಬ್ಯಾಕ್ ಬರಬೇಕು ಒಂದು ಸ್ಟೆಪ್. ಸೊ ಬ್ಯಾಕ್ ಬಂದಾಗ ನಮಗಿಲ್ಲಿ ವೈಫೈ, ಸೊ ವೈಫೈನು ಕೂಡ ನಾವಿಲ್ಲಿ ಟರ್ನ್ ಆನ್ ಮಾಡ್ಕೋಬೇಕು. ಸೊ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಇಲ್ಲಿ ಟರ್ನ್ ಆನ್ ವೈಫೈ ಕೂಡ ಆನ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ತೋರಿಸುತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ಹಳೆ ಫೋನಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ QR ಕೋಡ್ ಸ್ಕ್ಯಾನ್ ಬರುತ್ತೆ. ಅದೇ ನಾವು ಹೊಸ ಫೋನಲ್ಲಿ ನಾವು ವ್ಯಾಟ್ಸಪ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ವೆಲ್ಕಮ್ ಟು ವ್ಯಾಟ್ಸಪ್, ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಅಗ್ರಿ ಟು ಕಂಟಿನ್ಯೂ. ಸೊ ನಮ್ಗೆ ಬೇಕಾಗಿದ್ದ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ವ್ಯಾಟ್ಸಪ್ನ ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ಅಗ್ರಿ ಟು ಕಂಟಿನ್ಯೂ ಒತ್ತಿದ ಮೇಲೆ ನಮಗೆ ಇಲ್ಲಿ ವ್ಯಾಟ್ಸಪ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ಸೊ ನಮ್ಮ ಹಳೆಯ ಫೋನಲ್ಲಿ ಇರ್ತಕ್ಕಂಥ ಒಂದು ವ್ಯಾಟ್ಸಪ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ ಹಾಕ್ಕೊಂಡು ಇಲ್ಲಿ ನೋಡ್ಬೋದು ನಮ್ಮ ಹಳೆಯ ಫೋನ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಸೊ OTP ಮತ್ತು ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ ನಮ್ಗೆ, ಫೋನ್ ನಂಬರ್ ಚೇಂಜ್ ಮಾಡಬೇಕಾ ಅದೇ ಇರಬೇಕಂತ. ಇಲ್ಲಿ ಕನ್ಫರ್ಮೇಷನ್ ಎಸ್ ಅಂತ ಕೊಟ್ಟು, ಸೊ ಇಲ್ಲಿ ನಮಗೆ ಒಂದು ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ವೆರಿಫಿಕೇಷನ್ ನಂಬರ್ ನಾವು ಮಾಡ್ಕೊಂಡಾಗ ಇಲ್ಲಿ SMS ಮುಖಾಂತರ ನಮಗೆ ಯಾವ ಸಿಮ್ ನಂಬರ್ ಕೊಟ್ಟಿರ್ತೀವಿ ಆ ಸಿಮ್ಮಿಗೆ ಒಂದು OTP ಹೋಗುತ್ತೆ ಸ್ನೇಹಿತರೆ. ಸೊ ಆ OTPನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಹಳೆಯ ಫೋನ್ಗೆ ಸಿಮ್ ಹಾಕಿರೋದ್ರಿಂದ ಸೊ ಅಲ್ಲಿ ಬರ್ತಕ್ಕಂಥ OTPನ ನಾವಿಲ್ಲಿ ಎಂಟರ್ ಮಾಡಿ ಅದನ್ನು ಓಕೆ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ನಮಗೆ ಹೊಸ ವ್ಯಾಟ್ಸಪ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡಾಗ ಈ ರೀತಿ ಪ್ರೊಸೆಸ್ ತೋರಿಸುತ್ತೆ ನಮಗೆ, ವೆರಿಫಿಕೇಷನ್ ಟು ಯುವರ್ ಫೋನ್ ನಂಬರ್ ಅಂತ. ಸೊ ಆ ಹಳೆಯ ಫೋನಿಗೆ ಬಂದಿರ್ತಕ್ಕಂಥ OTPನ ಹಾಕಿ ಇಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. 2 ಸ್ಟೆಪ್ ವೆರಿಫಿಕೇಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಅದನ್ನು ಮಾಡ್ಕೋಬೇಕು. ಓಕೆ, ಸೊ ವೆರಿಫಿಕೇಷನ್ ಮಾಡ್ಕೊಂಡ್ಮೇಲೆ ನಮಗಿಲ್ಲಿ ಸಿಗುತ್ತದೆ. ನೆಕ್ಸ್ಟು ನಮಗಿಲ್ಲಿ ವ್ಯಾಟ್ಸಪ್ ಕ್ರಿಯೇಟ್ ಆಗ್ತದೆ, ವೆರಿಫಿಕೇಷನ್ ಕಂಪ್ಲೀಟೆಡ್ ಆಗ್ತದೆ. ಇಲ್ಲಿ ಟ್ರಾನ್ಸ್ಫರ್ ಚಾರ್ಟ್ ಹಿಸ್ಟ್ರಿ ಫ್ರಮ್ ಓಲ್ಡ್ ಫೋನ್. ಸೊ ಹಳೆಯ ಫೋನಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಹಿಸ್ಟ್ರಿನ. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಕಂಟಿನ್ಯೂ ಅಂತ ಕೊಡಬೇಕು. ಸೊ ಕಂಟಿನ್ಯೂ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ವ್ಯಾಟ್ಸಪ್ ಅಲವೆನ್ಸ್ ಕೇಳುತ್ತೆ, ಎಲ್ಲವೂ ಓಕೆ ಕೊಡಬೇಕು. ಅದಾದಮೇಲೆ ಇಲ್ಲಿ ಲೊಕೇಶನ್ ಟರ್ನ್ ಆನ್ ಮಾಡಬೇಕು ಸ್ನೇಹಿತರೆ. ಸೊ ಈ ಹೊಸ ಮೊಬೈಲಲ್ಲೂ ಕೂಡ ಲೊಕೇಶನ್ ಮತ್ತು ವೈಫೈನ ಟರ್ನ್ ಆನ್ ಮಾಡ್ಕೋಬೇಕು ನಾವಿಲ್ಲಿ. ಸೊ ಟರ್ನ್ ಆನ್ ಮಾಡ್ಕೊಂಡ್ಮೇಲೆ ನಮಗಿಲ್ಲಿ ತೋರಿಸುತ್ತೆ QR ಕೋಡ್. ಸೊ ಆ QR ಕೋಡ್ ನಾವು ಹಳೆಯ ಫೋನಲ್ಲಿ ಈ ರೀತಿ ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡ್ಕೊಂಡಾಗ ನಮಗೆ 2 ಫೋನು ನಮಗೆ ಕನೆಕ್ಟ್ ಆಗುತ್ತೆ. ಸೊ ಈಗ ಹೊಸ ಫೋನಲ್ಲಿ ಹಳೆಯ ಫೋನು ಒಂದು ನಮಗೆ ಯಾವ ಡಿವೈಸ್ ಅಂದರೆ ಹಳೆಯ ಫೋನ್ನ ಯಾವ ಫೋನ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಅಕ್ಸೆಪ್ಟ್ ಅಂತ ಕೊಟ್ಟಾಗ ನಮಗೆ ಇಲ್ಲಿ ಹಳೆಯ ಫೋನಲ್ಲಿ ಇರ್ತಕ್ಕಂಥ ಚಾರ್ಟ್ ಹಿಸ್ಟ್ರಿ ನಮ್ಮ ಹೊಸ ಫೋನಿನ
ಫೋನ್ ಒಳಗಡೆ ಬರುತ್ತೆ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡ್ಬೋದು, ನಾವು ಡಾಟಾನ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡ್ಕೊಳುತ್ತೆ, ಯಾಕಂದರೆ ಜಾಸ್ತಿ ಡಾಟಾ ಇರುತ್ತಲ್ಲ, ಸೊ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಸೊ ನಾವು ವೆಯ್ಟ್ ಮಾಡಬೇಕಾಗತ್ತೆ, ಪೂರ್ತಿ ಡಾಟಾ ಟ್ರಾನ್ಸ್ಫರ್ ಆಗುತ್ತನ. ಇಲ್ಲಿ ಕಂಪ್ಲೀಟ್ ಸೆಟಪ್ ಆನ್ ನ್ಯೂ ಫೋನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಡನ್ ಅಂತ ಕೊಟ್ಟರೆ ಸಾಕು, ಹಳೆ ಫೋನಲ್ಲಿ ಟ್ರಾನ್ಸ್ಫರ್ ಕಂಪ್ಲೀಟೆಡ್. ನೋಡ್ಬೋದು ನೀವು ಇಲ್ಲಿ ಎಲ್ಲ ಡಾಟಾ ನಾವು ಹಳೆ ಫೋನಿಂದ ಹೊಸ ಫೋನ್ಗೆ ಡಾಟಾ ಟ್ರಾನ್ಸ್ಫರ್ ಆಯಿತು. ಓಕೆ, ಸೊ ಇಲ್ಲಿ ಅಲವೆನ್ಸ್ ಕೊಟ್ಟು ಇಲ್ಲಿ ನಮ್ಮ ನೇಮು ಮತ್ತು ಪ್ರೊಫೈಲ್ನ ಇಲ್ಲಿ ನಾವು ಚೇಂಜ್ ಮಾಡಿ ಸೆಟಪ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಬೋದು, ನಾವು ಇಲ್ಲಿ ನೇಮ್ ಮತ್ತು ನಮ್ಮ ಪ್ರೊಫೈಲ್ನ ಕೂಡ ಚೇಂಜ್ ಮಾಡ್ಕೋಬೋದು ನಾವಿಲ್ಲಿ. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ಆ್ಯಸ್ ಇಟ್ ಈಸ್ ನಮಗೆ ಇಲ್ಲಿ ಒಂದು ಹಳೆಯ ಫೋನಲ್ಲಿ ಇರ್ತಕ್ಕಂಥ ಸೇಮ್ ಡಾಟಾನ ನಮಗಿಲ್ಲಿ ಹೊಸ ಫೋನಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಹಳೆಯ ಫೋನಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಇದನ್ನು ಸಫರ್ ಮಾಡ್ತಿರ್ತಾರೆ. ಸೊ ಅವರಿಗೆಲ್ಲ ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ, ನೀವೇನಾದರೂ ಈ ವಿಡಿಯೋಯಿಂದ ಕಲ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ರಿ. ಓಕೆ ಸ್ನೇಹಿತರೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.